ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ನಿರೀಕ್ಷೆಯಿಂದ ಕಾಯುತ್ತಿದ್ದ ಒಂದು ದರ್ಶನದ ಟಿಕೆಟ್ ಬಗ್ಗೆ ಮಾಹಿತಿ ಕೊಡ್ತೀವಿ. ತಿರುಮಲದಲ್ಲಿ ಸಾಕಷ್ಟು ರೀತಿಯ ಸೇವೆಗಳಿರುತ್ತೆ, ಆದರೆ ತುಂಬ ಜನ ದೇವರನ್ನ ಅತಿ ಸಮೀಪಕ್ಕೆ ಹೋಗಿ ಒಂದು ದರ್ಶನ ಮಾಡೋ ಒಂದು ಅವಕಾಶ ಬೇಕು ಅಂತ ಕೇಳ್ತಿರ್ತಾರೆ. ತುಂಬ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ದೇವರ ಮುಂದೆ ಹೋದಾಗ ಒಂದು ನಿಮಿಷದಲ್ಲಿ ದರ್ಶನ ಆಗಿ ಹೊರಗಡೆ ಬಂದ್ಬಿಡ್ತೀವಿ. ಸಾಕಷ್ಟು ಜನಕ್ಕೆ ದೇವ್ರನ್ನ ಆಪಾದ ಮಸ್ತಕ ದರ್ಶನ ಮಾಡಬೇಕು ಅಂತ ಇರುತ್ತೆ. ಅವರಿಗಾಗಿ ಈ ವಿಡಿಯೋ. ಇನ್ ಕೇಸ್ ಏನಾದರೂ ನಿಮ್ಗೆ ಅದೇ ರೀತಿಯ ಆಸೆ ಇದ್ರೆ ಈ ಟಿಕೆಟ್ ಬಗ್ಗೆ ನೀವು ಮಾಹಿತಿನ ತಿಳ್ಕೊಳ್ಬೇಕಾಗತ್ತೆ. ಇದರಲ್ಲಿ 4 ಸೇವೆಗಳಿರುತ್ತೆ ಮೇಜರ್ ಆಗಿ. ಮೊದಲನೇ ಸೇವೆ ಬಂದ್ಬಿಟ್ಟು ಸುಪ್ರಭಾತ, ಅರ್ಚನ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಅಂತ. ಈ 4 ಸೇವೆಗಳು ಮೂಲ ವಿರಾಟ್ಗೆ ನಡೆಸುವ ಸೇವೆಗಳಾಗಿರುತ್ತೆ. ಈ ಸೇವಾ ಟಿಕೆಟ್ಗಳಲ್ಲಿ ನಾವೇನಾದ್ರೂ ಭಾಗವಹಿಸಿದ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗತ್ತೆ, ಇಲ್ಲಾಂದ್ರೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗತ್ತೆ. ಇದು ತುಂಬಾ ಲಿಮಿಟೆಡ್ ಟಿಕೆಟ್ಸ್ ಆದ ಕಾರಣ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇರುತ್ತೆ. ಇದು ಕನ್ಫರ್ಮ್ ಆಗಿ ಸಿಗತ್ತೆ ಅಂತ ಹೇಳೋದಿಕ್ ಬರೋದಿಲ್ಲ. ಜಸ್ಟ್ ನಾವು ನಮ್ಮ ಪ್ರಯತ್ನ ಮೂಲಕ ನಾವು ಅಪ್ಲೈ ಮಾಡ್ತಿರ್ಬೇಕು. ಇನ್ ಕೇಸ್ ಏನಾದ್ರು ಸಿಕ್ಕಿದ್ರೆ ಅಲಾಟ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮೂಲಕ ನಾವು ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಮೊದಲಿಗೆ ಈ ಸೇವೆ ಬಗ್ಗೆ ವಿವರನ ತಿಳ್ಕೊಳ್ಳೋಣಂತೆ, ಎಷ್ಟಾಗತ್ತೆ ಹಾಗೆ ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಎಲ್ಲಾ ಮಾಹಿತಿನ ತಿಳ್ಕೊಳ್ಳೋಣಂತೆ. ಮೊದಲನೇ ಸೇವೆ ಹೆಸರು ಸುಪ್ರಭಾತ ಸೇವೆ ಅಂತ. ತಿರುಮಲದಲ್ಲಿ ಪ್ರತಿದಿನ ಈ ಸೇವೆ ನೆರವೇರುತ್ತೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ನೀವು ವೆಂಕಟೇಶ್ವರ ಸುಪ್ರಭಾತನ ಕೇಳಿರ್ಬೋದು. ಈ ಸುಪ್ರಭಾತ ಸೇವೆನಲ್ಲಿ ಈ ವೆಂಕಟೇಶ್ವರ ಸುಪ್ರಭಾತ ಸೇವೆನ ಹಾಡ್ತಾರೆ. ಸಾಕಷ್ಟು ಜನ ಋತ್ವಿಜರು ಬಂದ್ಬಿಟ್ಟು ಬೆಳಗಿನ ಜಾವ ಬಾಕಲು ತೆಗೆಕಿನ ಮುಂಚೆ ಈ ವೆಂಕಟೇಶ್ವರ ಸುಪ್ರಭಾತ ಸೇವೆ ಹೇಳಿ ನಂತರ ದೇವರನ್ನ ಎಬ್ಬಿಸುವ ಸೇವೆ ಆಗಿರುತ್ತೆ. ತುಂಬಾ ವಿಶೇಷ ಅಂದ್ರೆ ವಿಶೇಷವಾದ ಸೇವೆ ಆಗಿರುತ್ತೆ. ಎಂಥ VVIP ಬಂದ್ರೂ ಈ ಸುಪ್ರಭಾತ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಯಾಕೆಂದ್ರೆ ಇದು ತುಂಬಾ ಅದ್ಭುತವಾಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಈ ಸೇವೆ ನೆರವೇರುತ್ತೆ. 2 ಗಂಟೆಗೆ ನೀವು ರಿಪೋರ್ಟಿಂಗ್ ಇರುತ್ತೆ. 2 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ರಿಪೋರ್ಟಿಂಗ್ ಇರುತ್ತೆ. ಕ್ಯೂ ಲೈನ್ಸ್ಗೆ ಹೋದಾಗ ನಮ್ಮ ಟಿಕೆಟು ಮತ್ತೆ ಆಧಾರ್ ಕಾರ್ಡ್ನ ವೆರಿಫೈ ಮಾಡಿಬಿಟ್ಟು ನಂತರ ನಮಗೆ ಬಂಗಾರು ವಾಕಿಲಿ ಹತ್ರ ನಿಲ್ಲಿಸ್ತಾರೆ. ಬಂಗಾರು ವಾಕಿಲಿ ಹತ್ರ ನಿಲ್ಲಿಸಿದಾಗ ಋತ್ವಿಜರು ಬಂದು 3 ಗಂಟೆಗೆ ಕರೆಕ್ಟಾಗಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳ್ಬಿಟ್ಟು ದ್ವಾರವನ್ನು ತೆಗೆದು ಮಹಾಮಂಗಳಾರತಿಗಳಿರುತ್ತೆ. ಅದಾದ ನಂತರ ಹಿಂದಿನ ದಿನ ಏಕಾಂತ ಸೇವೆಯಲ್ಲಿ ದೇವ್ರನ್ನ ಮಲಗಿಸಿರ್ತಾರೆ. ಅಲ್ಲಿ ಒಂದು ಭೋಗ ಶ್ರೀನಿವಾಸ ಮೂರ್ತಿ ಅಂತ ಇದೆ, ಬೆಳ್ಳಿ ವಿಗ್ರಹ, ತುಂಬಾ ಚೆನ್ನಾಗಿರುತ್ತೆ ಅದು. ಆ ದೇವ್ರನ್ನ ಮಲಗಿಸಿರ್ತಾರೆ ಶಯನ ಮಂಟಪದಲ್ಲಿ. ಅದನ್ನ ಎಬ್ಬಿಸ್ಬಿಟ್ಟು ಆ ಮಂಚ ಹಾಗೆ ಹಾಸಿಗೆ ಎಲ್ಲ ದೇವಸ್ಥಾನದಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಹಾಗೆ ಒಂದು ಬೆಣ್ಣೆನ ನೈವೇದ್ಯ ಮಾಡ್ತಾರೆ. ಬೆಣ್ಣೆನ ನೈವೇದ್ಯ ಮಾಡಿಬಿಟ್ಟು ಯಾರು ಫಸ್ಟ್ ಭಕ್ತರು ಇರ್ತಾರೋ ಅವರಿಗೆ ಅದನ್ನು ನೈವೇದ್ಯತೆ ಪ್ರಸಾದವಾಗಿ ಕೊಡ್ತಾರೆ. ಹಾಗಾಗಿ ತುಂಬಾ ವಿಶೇಷವಾದ ಸೇವೆ ಆಗಿರುತ್ತೆ. ಈ ಸೇವೆ ಏನಾದರೂ ಬುಕ್ ಮಾಡ್ಕೊಂಡ್ರೆ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ನಿಮಗೆ ತುಂಬಾ ಹೊತ್ತು ನಿಲ್ಲಕ್ಕೆ ಅವಕಾಶ ಇರೋದಿಲ್ಲ. ಮೂವಿಂಗ್ ಕ್ಯೂ ಇರುತ್ತೆ. ಕೇವಲ ಟಿಕೆಟ್ ಕಾಸ್ಟ್ ಕೇಳಿದ್ರೆ ಕೇವಲ 120 ರೂಪಾಯಿ ಆಗಿರುತ್ತೆ. ದಿನಕ್ಕೆ ಒಂದು 180 ಟಿಕೆಟ್ ತನಕ ಮಾತ್ರ ಇರುತ್ತೆ. ಯಾಕಂದ್ರೆ ಆ ಜಾಗದಲ್ಲಿ ಎಷ್ಟು ಜನ ನಿಂತ್ಕೋಬಹುದು ಅಷ್ಟು ಟಿಕೆಟ್ಸ್ನ ಮಾತ್ರ ರಿಲೀಸ್ ಮಾಡೋದು. ಕೇವಲ 180 ಟಿಕೆಟ್ ತನಕ ಇರುತ್ತೆ. 165, 170, 180 ಈ ತರ ವೇರಿ ಆಗ್ತಾ ಇರುತ್ತೆ. ಅರೌಂಡ್ ಅಷ್ಟು ಟಿಕೆಟ್ಸ್ ಇರುತ್ತೆ. ಆ ಟಿಕೆಟ್ಗೆ ನಾವು ಲಕ್ಕಿ ಡಿಪ್ ಮುಖಾಂತರ ಅಪ್ಲೈ ಮಾಡಬೇಕಾಗತ್ತೆ. ಇದು ಪ್ರತಿ ತಿಂಗಳು 3 ಮಂತ್ಸ್ ಬಿಫೋರ್ ಲಕ್ಕಿ ಡಿಪ್ನ ರಿಲೀಸ್ ಮಾಡ್ತಾರೆ. ಪ್ರಸ್ತುತ ಇವಾಗ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ರಿಜಿಸ್ಟ್ರೇಷನ್ಗೆ ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. 20ನೇ ತಾರೀಕು ತನಕ ನಮಗೆ ಅವಕಾಶ ಇರುತ್ತೆ. 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಡೆಯ ಅವಕಾಶ ಇರುತ್ತೆ. ಹಾಗೆ ಮಧ್ಯಾಹ್ನ 12 ಗಂಟೆ 20ನೇ ತಾರೀಕು ಆನ್ಲೈನಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾವು ಪೋಸ್ಟ್ ಮಾಡ್ತೀವಿ ಯಾರ್ಯಾರಿಗೆ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿದೆ ಅಂತ. ನೀವು ಅದರಲ್ಲಿ ವೆರಿಫೈ ಮಾಡಿಕೊಂಡು ಪೇಮೆಂಟ್ ಮಾಡುವ ಮುಖಾಂತರ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ಪೋಷಕರಿದ್ರೆ ಅವ್ರ ಜೊತೆನೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅವ್ರಿಗೆ 12 ವರ್ಷದ ಒಳಗಿನ ಮಕ್ಕಳು ಅಂತ ತೋರಿಸಿದ್ರೆ ಸಾಕು, ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿರೋದಿಲ್ಲ. ಇನ್ನು ಮುಂದಿನ ಸೇವೆ ಬಂದ್ಬಿಟ್ಟು ತೋಮಾಲ ಸೇವೆ. ಸುಪ್ರಭಾತ ಸೇವೆ ಆದ ನಂತರ ನಡೆಯುವ ಸೇವೆ ಬಂದ್ಬಿಟ್ಟು ತೋಮಾಲ ಸೇವೆ. ತೋಮಾಲ ಸೇವೆ ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ಆದರೆ ಭಕ್ತರನ್ನ ಅಲೋ ಮಾಡೋದು ಕೇವಲ 3 ದಿನ ಇರುತ್ತೆ. ಮಂಗಳವಾರ, ಬುಧವಾರ ಮತ್ತೆ ಗುರುವಾರ. ಈ ಸೇವೆ ಏನಾದ್ರು ಸಿಕ್ತು ಅಂದ್ರೆ ಅವರಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ಯಾಕಂದ್ರೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಎಷ್ಟು ಅಂದ್ರೆ ಒಂದು 3/4 ಗಂಟೆಗಳ ಕಾಲ ದೇವರನ್ನ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತೆ. ತಿರುಮಲದಲ್ಲಿ 1 ಸೆಕೆಂಡ್ ಮಾಡಿದ್ರೇನೆ ಅದೃಷ್ಟ ಅಂತ ಹೇಳ್ಬೋದು. ಇನ್ನು 3/4 ಗಂಟೆಗಳ ಕಾಲ ದೇವರ ಮುಂದೆ ಒಂದು ಕುಳಿತುಕೊಳ್ಳುವ ಅವಕಾಶ ಇರುತ್ತೆ. ಈ ಟಿಕೆಟ್ಸ್ ಬಂದ್ಬಿಟ್ಟು ಕೇವಲ 220 ರೂಪಾಯಿ ಆಗುತ್ತೆ. ಪ್ರತಿದಿನಕ್ಕೆ ಬರೀ 10 ಟಿಕೆಟ್ಗಳನ್ನ ಮಾತ್ರ ರಿಲೀಸ್ ಮಾಡ್ತಾರೆ. ವಾರಕ್ಕೆ ನಿಮಗೆ ಒಂದು 30 ಟಿಕೆಟ್ ಇರುತ್ತೆ. ತೋಮಾಲದ ಮಂಗಳವಾರ 10, ಬುಧವಾರ 10, ಗುರುವಾರ 10, ಕೇವಲ 30 ಟಿಕೆಟ್ಸ್ ಇರುತ್ತೆ.
ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಈ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಯಾಕೆಂದ್ರೆ ಸಾಕಷ್ಟು ಹೊತ್ತು ದೇವರ ಮುಂದೆ ಕುಳಿತುಕೊಳ್ಬೇಕಾಗತ್ತೆ. ಅವ್ರೇನಾದ್ರು ಗಲಾಟೆ ಮಾಡಿದ್ರೆ ಅಂದ್ಬಿಟ್ಟು 12 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡೋದೇ ಇಲ್ಲ ಈ ಸೇವೆಗೆ. ಯಾರಿಗೆ ಪೋಷಕರಿಗೆ ಸಿಕ್ಕಿರುತ್ತೋ ಅವ್ರು ಮಾತ್ರ ಹೋಗ್ಬೇಕಾಗಿರತ್ತೆ ಈ ಸೇವೆಗೆ. ಈ ಸೇವೆನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶ್ರೀನಿವಾಸನಿಗೆ ತೋಮಾಲೆಗಳಿಂದ ಅಭಿಷೇಕ ಮಾಡ್ತಾರೆ. ಕಮಲದ ಹೂವಿನ ತೋಮಾಲೆಗಳಿರುತ್ತೆ, ವಿವಿಧ ಹೂಗಳಿರುತ್ತೆ, ಅದನ್ನೆಲ್ಲ ಅಲಂಕಾರ ಮಾಡ್ತಾರೆ. ಅಲಂಕಾರ ಆಗ ತನಕನೂ ನಾವು ದೇವ್ರನ್ನ ಕಣ್ತುಂಬಿಕೊಳ್ಬಹುದಾಗಿರುತ್ತೆ. ಅದಾದ ನಂತರ ಪಾದಗಳಿಗೆ ಪೂಜೆ ಕೂಡ ಮಾಡ್ತಾರೆ. ಶ್ರೀನಿವಾಸನ ಪಾದಗಳಿಗೆ ಪೂಜೆ ಮಾಡ್ತಾರೆ. ತುಂಬಾನೇ ವಿಶೇಷವಾದ ಸೇವಾ ಟಿಕೆಟ್ ಆಗಿರುತ್ತೆ. ಯಾರಿಗೆ ಸಿಕ್ಕುತ್ತೆ ಅವ್ರಿಗೆ ತುಂಬಾನೇ ಅದೃಷ್ಟ ಅಂತ ಹೇಳ್ಬೋದು. ನೀವು ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಜಸ್ಟ್ ಅಪ್ಲೈ ಮಾಡಿ. ಸಾಕಷ್ಟು ಜನ ನಮ್ಗೆ ಏನು ಹೇಳ್ತಾರೆ ಅಂದ್ರೆ, ನಾವು 2 ವರ್ಷದಿಂದ ಅಪ್ಲೈ ಮಾಡಿದೀವಿ, 3 ವರ್ಷದಿಂದ ಅಪ್ಲೈ ಮಾಡಿದೀವಿ, ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ಈ ಸಲನೂ ಒಮ್ಮೆ ಅಪ್ಲೈ ಮಾಡಿ, ಇನ್ ಕೇಸ್ ಏನಾದರೂ ದೇವರ ಕೃಪಾ ಕಟಾಕ್ಷ ಇದ್ರೆ ಸಿಗುವ ಚಾನ್ಸಸ್ ಇರುತ್ತೆ. ನೀವು ಅಪ್ಲೈ ಮಾಡೋದ್ರಿಂದ ಕಳ್ಕೊಳ್ಳೋದಂತೂ ಏನೂ ಇರೋದಿಲ್ಲ. ಒಂದು 5 ನಿಮಿಷ ನೀವು ಸಿಸ್ಟಮ್ ಮುಂದೆ ಕುತ್ಕೋಬೇಕಾಗಿರುತ್ತೆ. ಅದು ಬಿಟ್ಟರೆ ಇನ್ನೇನು ಕಳ್ಕೊಳ್ಳೋದಿರೋದಿಲ್ಲ. ಪ್ರತಿ ತಿಂಗಳು ಅಪ್ಲೈ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನಕ್ಕೆ ಅಷ್ಟದಳ ಪಾದ ಪದ್ಮಾರಾಧನ ಸಿಕ್ಕಿದೆ, ಸುಪ್ರಭಾತ ಸೇವೆ ಅಂತೂ ತುಂಬಾ ಜನಕ್ಕೆ ಸಿಕ್ಕಿದೆ. ನಿಮ್ಗೆ ಯಾರಿಗಾದ್ರೂ ಸುಪ್ರಭಾತ ಸೇವೆ ಟಿಕೆಟ್ ಸಿಕ್ಕಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟ್ ಮಾಡಿ, ಬೇರೆಯವ್ರಿಗೆ ಅದು ಮೋಟಿವೇಶನ್ ಆಗಿರುತ್ತೆ. ಇನ್ನು ಮುಂದಿನ ಸೇವೆ ಬಂದ್ಬಿಟ್ಟು ಅರ್ಚನ ಸೇವೆ ಆಗಿರುತ್ತೆ. ಈ ಅರ್ಚನ ಸೇವೆ ಕೂಡ ಕೇವಲ 220 ರೂಪಾಯಿ ಆಗುತ್ತೆ. ಇದು ಕೂಡ ಕೇವಲ 3 ದಿನ ನೆರವೇರುತ್ತೆ, ಮಂಗಳವಾರ, ಬುಧವಾರ ಮತ್ತೆ ಗುರುವಾರ. ಇದು ಕೂಡ ಕೇವಲ 10 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ ಸಿಕ್ಕಿದ್ರು ಕೂಡ ನೀವು ದೇವರ ಮುಂದೆ ಒಂದು 45 ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಈ ಸೇವೆನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳಿಂದ ಸಹಸ್ರ ನಾಮಾರ್ಚನೆ ಮಾಡ್ತಾರೆ. ವೆಂಕಟೇಶ್ವರ ಸಹಸ್ರ ನಾಮಾರ್ಚನೆ ಮಾಡ್ತಾರೆ. ನಂತರ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ದೇವಿಗೆ ಕೂಡ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಅಲ್ಲಿ ತನಕ ನೀವು ದೇವ್ರನ್ನ ಕಣ್ತುಂಬಿಕೊಳ್ಬಹುದಾಗಿರುತ್ತೆ. ತುಂಬಾ ವಿಶೇಷವಾದ ಸೇವೆ ಆಗಿರುತ್ತೆ. ಇಲ್ಲೂ ಕೂಡ 12 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಇದು ಕೂಡ ಕೇವಲ 220 ರೂಪಾಯಿ ಆಗಿರುತ್ತೆ. ನೀವು ಒಮ್ಮೆನೆ ಈ ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನ ಒಟ್ಟಿಗೆ ನೀವು ಅಪ್ಲೈ ಮಾಡಬಹುದು. ಮುಂದಿನ ಸೇವೆ ಬಂದ್ಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಅಂತ. ನಿಮ್ಗೆ ಹೆಸರಲ್ಲೇ ಇದೆ, ಅಷ್ಟದಳ ಪಾದ ಪದ್ಮಾರಾಧನ ಅಂತ. ಪಾದಕ್ಕೆ ಅಷ್ಟದಳಗಳು ಇರುವ ಕಮಲಗಳನ್ನ ಇಡ್ತಾ ಬರ್ತಾರೆ. ತುಂಬಾ ವಿಶೇಷವಾದ ಸೇವೆ. ಅದು ಬಂಗಾರದ ಕಮಲಗಳಿಂದ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬಾ ವಿಶೇಷವಾಗಿರುತ್ತೆ ಈ ಸೇವೆ. ಇದು ನಿಮ್ಗೆ ಕೇವಲ ಮಂಗಳವಾರ ಮಾತ್ರ ನೆರವೇರುತ್ತೆ. ಮಂಗಳವಾರ ಮಾತ್ರ ನೆರವೇರೋ ಸೇವೆ ಆಗಿರುತ್ತೆ. ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 1250 ರೂಪಾಯಿ ಆಗಿರುತ್ತೆ. ಈ ಎಲ್ಲಾ ಸೇವಾ ಟಿಕೆಟ್ಗಳನ್ನು ನೀವು ಒಂದು ಫೋನ್ ನಂಬರ್ ಅಲ್ಲಿ ಇಬ್ರದ್ದು ಅಪ್ಲೈ ಮಾಡ್ಬೋದು, ಅಥವಾ ಒಬ್ರದ್ದು ಅಪ್ಲೈ ಮಾಡ್ಬೋದಾಗತ್ತೆ. ಸಿಕ್ಕಿದ್ರೆ ಇಬ್ರಿಗೂ ಸಿಗುತ್ತೆ, ಇಲ್ಲಾಂದ್ರೆ ಇಬ್ರಿಗೂ ಸಿಗೋದಿಲ್ಲ. ನೀವು ಈ ಟಿಕೆಟ್ಗಳನ್ನ ತಿರುಮಲದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ಪಿನ್ ಮಾಡಿರ್ತೀವಿ, ನೀವು ನೋಡ್ಕೋಬಹುದಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ಹೋಗ್ಬಿಟ್ಟು ಆರ್ಜಿತ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇದನ್ನ TT ದೇವಸ್ಥಾನಮ್ಸ್ ಅಂತ ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ. ನೀವು ಆಂಡ್ರಾಯ್ಡ್ ಆಗಿರ್ಬೋದು ಅಥವಾ ಆಪಲ್ ಫೋನ್ ಆಗಿರ್ಬೋದು, ಪ್ಲೇಸ್ಟೋರ್ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ TT ದೇವಸ್ಥಾನಮ್ಸ್ ಅಂತ. ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನೀವು ಈ ಆರ್ಜಿತ ಸೇವೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.